ಚುನಾವಣಾ ರಾಜ್ಯ ಬಂಗಾಳದಲ್ಲಿ ದೀದಿ ವರ್ಸಸ್ ಇಡಿ ಸಂಘರ್ಷ. ಐಪ್ಯಾಕ್ ಜಾರಿ ನಿರ್ದೇಶನಾಲಯ ಐಪ್ಯಾಕ್ ಮೇಲೆ ದಾಳಿ ನಡೆಸಿದ್ರು. ಇದರ ವಿರುದ್ಧ ಸಿಎಂ ಮಮತಾ ಬ್ಯಾನರ್ಜಿ ಸಿಡಿದೆದ್ದಿದ್ದಾರೆ. ಕೋಲ್ಕತ್ತಾದಲ್ಲಿ ಮಮತಾ ಬ್ಯಾನರ್ಜಿ ಬೃಹತ್ ಪ್ರತಿಭಟನಾ ರ್ಯಾಲಿ. ದೆಹಲಿಯಲ್ಲಿ ಟಿಎಂಸಿ ಸಂಸದರಿಂದ ಪ್ರತಿಭಟನೆ ನಡೆದಿದ್ದು ಪ್ರತಿಭಟನೆಯ ಹೈಡ್ರಾಮಾ ನಡೆದಿದೆ. ಕೋಲ್ಕತ್ತಾದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಐಪ್ಯಾಕ್ ಮೇಲೆ ಇಡಿ ದಾಳಿ ಖಂಡಿಸಿ ಬೀದಿಗಿಳಿದಿದ್ದಾರೆ ಟಿಎಂಸಿ. ನಿನ್ನೆ ಇಡಿ ದಾಳಿ ನಡೆಸ್ತಾ ಇದ್ದ ಸ್ಥಳಕ್ಕೆ ನುಗ್ಗಿ ಸಿಎಂ ಮಮತಾ ಬ್ಯಾನರ್ಜಿ ಇಡಿಗೆ ದಾಖಲೆಗಳು ಸಿಗದೇ ಇರೋ ಹಾಗೆ ತಾವೇ ಎತ್ಕೊಂಡು ಅಲ್ಲಿಂದ ಬಂದಿದ್ರು. ಪಶ್ಚಿಮ ಬಂಗಾಳ ಚುನಾವಣಾ ಘೋಷಣೆಗೂ ಮುನ್ನ ಒಂದು ದೊಡ್ಡ ಜಟಾಪಟಿ ನಡೆದಿದೆ. ಪಶ್ಚಿಮ ಬಂಗಾಳದ ಸಂಸದರು ಸೇರಿ ಮಮತಾ ಬ್ಯಾನರ್ಜಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದನ್ನ ನೀವು ನೋಡ್ತಾ ಇದ್ದೀರಿ. ಕೇಂದ್ರದ ವಿರುದ್ಧ ಈ ರೀತಿ ಪ್ರತಿಭಟನೆಗೆ ಇಳಿಯೋದು ಮಮತಾ ಬ್ಯಾನರ್ಜಿ ಇದೇ ಮೊದಲಲ್ಲ. দেখো ক্যামেরা নড়েনি, ক্যামেরা বডি নড়েনি। হ্যাঁ, এবার টাইগার সোজা হয়েছে, এটা নাহলে তো নষ্ট হয়ে যাবে। 56,000 টাকা ভাই, ক্যামেরা ডাউন কর। পুরো যা করছিস দুজন, ক্যামেরা ডাউন কর। ಕೋಲ್ಕತ್ತಾದಲ್ಲಿ ಇಡಿ ದಾಳಿ. ಟಿಎಂಸಿ ಮತ್ತು ಇಡಿ ಹೈಕೋರ್ಟ್ಗೆ. ಇಡಿ ವಿರುದ್ಧ ಕೋಲ್ಕತ್ತಾ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಮಮತಾ ಬ್ಯಾನರ್ಜಿ. ಚುನಾವಣಾ ಸಮಯದಲ್ಲಿ ರಾಜಕೀಯ ಪ್ರೇರಿತ ದಾಳಿ ಇದು. ಗೌಪ್ಯ ರಾಜಕೀಯ ದತ್ತಾಂಶವನ್ನ ಇಡಿ ವಶಪಡಿಸಿಕೊಂಡಿದೆ. ವಶಪಡಿಸಿಕೊಂಡ ದಾಖಲೆಗಳ ದುರುಪಯೋಗ ಆಗಬಹುದು. ದಾಖಲೆಗಳ ದುರ್ಬಳಕೆ ನಿರ್ಬಂಧಿಸೋದಕ್ಕೆ ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಮಮತಾ ಸರ್ಕಾರದ ವಿರುದ್ಧ ಇಡಿ ಕೂಡ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಇಡಿ ಕಾರ್ಯನಿರ್ವಹಣೆಯಲ್ಲಿ ಮಮತಾ ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದೆ, ಇಡಿ ತನಿಖೆಗೆ ಅಡ್ಡಿಪಡಿಸದಂತೆ ನಿರ್ದೇಶಿಸಿ ಅಂತ ಕೋರಿ ಅರ್ಜಿ ಸಲ್ಲಿಸಿದೆ. ಅರ್ಜಿ ವಿಚಾರಣೆ ವೇಳೆ ಭಾರೀ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರು. ಕೋರ್ಟ್ ಹಾಲ್ನಲ್ಲಿ ಗದ್ದಲದ ಕಾರಣಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಜನವರಿ 14ಕ್ಕೆ ಕೋಲ್ಕತ್ತಾ ಹೈಕೋರ್ಟ್ ವಿಚಾರಣೆ ಮುಂದೂಡಿದೆ. ಐಪ್ಯಾಕ್ ಕಚೇರಿಗೆ ನುಗ್ಗಿ ಫೈಲ್ ತೆಗೆದುಕೊಂಡು ಹೋಗ್ತಾ ಇರೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ನಿನ್ನೆ ನಡೆದ ಘಟನೆ ಇದು. ಇದಾದ ಮೇಲೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಮಮತಾ ಬ್ಯಾನರ್ಜಿ. ಇದು ರಾಜಕೀಯ ಪ್ರೇರಿತ ದಾಳಿ, ದತ್ತಾಂಶಗಳನ್ನ ನಕಲು ಮಾಡದಂತೆ ತಡೆಯಿರಿ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ಜೊತೆಗೆ ಇಡಿ ಕೂಡ ಈ ದಾಳಿಯಲ್ಲಿ ಮಮತಾ ಬ್ಯಾನರ್ಜಿ ಮಧ್ಯಪ್ರವೇಶ ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಿದೆ. ಮಧ್ಯಪ್ರವೇಶ ಮಾಡದಂತೆ ಆ ನಿರ್ದೇಶನ ನೀಡಿ ಅಂತ, ಅಡ್ಡಿಪಡಿಸದಂತೆ ನಿರ್ದೇಶನ ನೀಡಿ ಅಂತ ಅರ್ಜಿ ಹಾಕಿದೆ. ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಬೃಹತ್ ಪ್ರಮಾಣದ ಭಾರೀ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರು ಕೋರ್ಟ್ ಹಾಲ್ನಲ್ಲಿ. ಈಗ ಜನವರಿ 14ಕ್ಕೆ ವಿಚಾರಣೆ ಮುಂದೂಡಿದೆ ನ್ಯಾಯಾಲಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.